ಇದನ್ನು ನಾನು 2 ತಿಂಗಳ ಹಿಂದೆ ಅಧಿಕಾರಿಗಳ ಸಭೆ ಕರೆದು ಮಾತಾಡಿದ್ದೀನಿ. ಈ ಎಲಿನೋ ಪರಿಣಾಮವಾಗಿ ಇಡೀ ಜಗತ್ತಿನಲ್ಲಿ ಬರಗಾಲ ಛಾಯೆ ಆವರಿಸಿದೆ ಅಂತ ವರದಿಗಳು ಬಂದಿದ್ದಾವೆ. ಈಗ 40% ಮಳೆ ಕೊರತೆ ಬೀಳ್ಬೋದು ಅಂತೇಳಿ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಈ ವರ್ಷ ನಮ್ಮಲ್ಲಿ ಅಂತರ್ಜಲ ಸಂಪೂರ್ಣ ಕುಸಿದೋಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಬೇಕು ಅಂತೇಳಿ ನಾನು ಅನೇಕ ಸಲ ಮಾತಾಡಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ. ಸ್ವಲ್ಪ ಮಟ್ಟಿಗೆ ಫಲ ಸಿಕ್ಕಿದೆ, ಆದರೆ ಇನ್ನೂ ಕೆಲಸ ಭಾಳ ಆಗಬೇಕಾಗಿದೆ. ಬಿತ್ತನೆ ಕೆಲಸ ಇಲ್ಲಿವರೆಗೆ 50% ಆಗಬೇಕಾಗಿತ್ತು, ಇಲ್ಲಿವರೆಗೂ ಆಗಿಲ್ಲ. ಮಳೆ ಅಲ್ಲಿ ಇಲ್ಲಿ ಬೀಳ್ತಾ ಇದೆ, ಆಶಾದಾಯಕ. 40 ಲಕ್ಷದಲ್ಲಿ ಬಂದದ್ದು 45 ಲಕ್ಷ. ಹೀಗಾಗಿ ದುಡ್ಡಿನ ಕೊರತೆ ವಿಪರೀತ ಇದೆ. ತಕ್ಷಣ ಸರ್ಕಾರದವರು ಪಂಚಾಯತ್ಗಳಿಗೆ ದುಡ್ಡು ಕೊಡಬೇಕು ಮತ್ತು ತಕ್ಷಣ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಬಹುಶಃ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಾರೆ ಅಂತ ನನ್ನ ಭರವಸೆ ಇದೆ. ನೋಡಿ, ಮೊನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, 175 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿದೆ ಅಂಥೇಳಿ. ಅದು ಕನ್ನಡಿಯಲ್ಲಿ ಗಂಟಿದ್ದಂಗೆ. ಬರಗಾಲ ಘೋಷಣೆ ಮಾಡುವವರೆಗೂ ಆ ದುಡ್ಡು ಖರ್ಚು ಮಾಡೋಂಗಿಲ್ಲ, ಕಾನೂನು ಹೇಳ್ತದೆ. ಈ ಥರ ನೀವು ದುಡ್ಡಿದೆ ಅಂತ ಹೇಳಿದ್ರೆ ಅದ್ರ ಉಪಯೋಗ ಬೀಳಬೇಕಲ್ಲ. ದುಡ್ಡು ಖರ್ಚು ಮಾಡೋಕ್ಕೆ ಅವಕಾಶ ಇಲ್ಲ ಬರಗಾಲ ಘೋಷಣೆ ಮಾಡೋವರೆಗೂ. ಬರಗಾಲ ಘೋಷಣೆ ಆದರೂ ಮಾಡಿರಿ, ದುಡ್ಡು ಖರ್ಚಾದ್ರೂ ಮಾಡಿರಿ, ಯಾವುದಾದ್ರೂ ಒಂದು ಮಾಡಿರಿ ಅಂತ ನಮ್ಮ ಬೇಡಿಕೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.